ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತಿನಲ್ಲಿ ಒಂದು ಮಾತಿದೆ, ಒಬ್ಬ ಬುದ್ಧಿವಂತ ಶತ್ರು ಇದ್ರೂ ಪರವಾಗಿಲ್ಲ, ಆದ್ರೆ ದೊಡ್ಡ ಮಿತ್ರ ಮಾತ್ರ ಇರಬಾರ್ದು ಅಂತ. ಇಂದು ಜಾಗತಿಕ ರಾಜಕಾರಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈ ಭೀಕರ ಯುದ್ಧದಲ್ಲಿ ಪಾಕಿಸ್ತಾನ ಅಕ್ಷರಶಃ ಇಂತಹದ್ದೇ ಒಂದು ದೊಡ್ಡ ಮಿತ್ರನ ಪಾತ್ರವನ್ನ ಘೋಷಿಸಿ ಇಡೀ ಜಗತ್ತಿನ ಮುಂದೆ ಬಟಾಬೈಲಾಗಿ ತಲೆ ತಗ್ಗಿಸಿ ನಿಂತಿದೆ. ಒಂದ್ ಕಡೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ತಾರಕಕ್ಕೇರಿದೆ. ಕ್ಷಿಪಣಿಗಳ ಮೇಲೆ ಕ್ಷಿಪಣಿಗಳು ಅಪ್ಪಳಿಸ್ತಾ ಇವೆ. ಈ ಹೊತ್ತಿನಲ್ಲಿ ತಾನೇನೋ ದೊಡ್ಡ ವಿಶ್ವಸಂಸ್ಥೆಯ ಬಾಸ್ ಎನ್ನುವಂತೆ ಪೋಸ್ಟ್ ಕೊಟ್ಟಂತಹ ಪಾಕಿಸ್ತಾನ, ನಾನು ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಸಂಧಾನ ಮಾಡ್ತಾ ಇದ್ದೀನಿ, ನಾನೊಬ್ಬ ಪ್ರಾಮಾಣಿಕ ಮಧ್ಯವರ್ತಿ ಅಂತ ಇಡೀ ಜಗತ್ತಿನ ಮುಂದೆ ಡಂಗುರವನ್ನ ಸರ್ಕೊಂಡಿತ್ತು. ಪಾಕಿಸ್ತಾನದ ಈ ಮಾತುಗಳನ್ನ ನಂಬಿದಂತಹ ಇರಾನ್ ಪಾಕಿಸ್ತಾನಕ್ಕೆ ಒಂದು ಬಹುದೊಡ್ಡ ವಿಐಪಿ ಸವಲತ್ತನ್ನ ನೀಡಿತ್ತು. ಆದ್ರೆ ಪಾಕಿಸ್ತಾನ ಮಾಡಿದ್ದೇನ್ ಗೊತ್ತಾ? ಆ ವಿಐಪಿ ಪಾಸ್ ಅನ್ನ ಬಳಸಿಕೊಂಡು ಇರಾನ್ಗೆ ಬೆನ್ನಿನ ಹಿಂದೆ ಚೂರಿ ಹಾಕುವ ಡಬಲ್ ಗೇಮ್ ಆಡಲು ಶುರು ಮಾಡಿತು. ಇರಾನ್ನ ನಂಬಿಕೆ ದ್ರೋಹ ಮಾಡಿ ಅಮೆರಿಕದ ನೌಕಾಪಡೆಗೆ ಗುಪ್ತಚರ ಮಾಹಿತಿಗಳನ್ನ ರವಾನಿಸುವ ಕಳ್ಳಾಟದಲ್ಲಿ ಪಾಕಿಸ್ತಾನ ಅಕ್ಷರಶಃ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ. ಯಾವಾಗ ಪಾಕಿಸ್ತಾನದ ಈ ಕಳ್ಳಾಟ ಇರಾನ್ಗೆ ಗೊತ್ತಾಯ್ತು, ಇರಾನ್ನ ಕಮಾಂಡೋಗಳು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಪಾಕಿಸ್ತಾನದ ಬೃಹತ್ ಹಡಗುಗಳನ್ನ ನಡು ಸಮುದ್ರದಲ್ಲಿ ಅಡ್ಡಗಟ್ಟಿ ದಿಗ್ಬಂಧನವನ್ನ ಹೇರಿ ಪಾಕಿಸ್ತಾನಕ್ಕೆ ಅದರ ಅಸಲಿ ಮುಖವನ್ನ ತೋರಿಸಿದ್ದಾರೆ. ಅಷ್ಟಕ್ಕೂ ಜಗತ್ತಿನ ಅತಿ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಪಾಕಿಸ್ತಾನ ಹೆಣೆದಿದ್ದಂತಹ ಆ ಡಬಲ್ ಗೇಮ್ ತಂತ್ರವಾದ್ರೂ ಯಾವುದು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಹೇಳಿಕೆ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡಿದ ಹೇಗೆ? ಈ ಘಟನೆಯಿಂದ ರೊಚ್ಚಿಗೆದ್ದ ಇರಾನ್ ಪಾಕಿಸ್ತಾನದ ಆರ್ಥಿಕತೆಯನ್ನೇ ಉಸಿರುಗಟ್ಟಿಸುವಂತಹ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಆಗಿರುವಂತಹ ವಿಡಿಯೋದಲ್ಲಿ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ವಿವರಿಸದಂತಹ ಈ ಇರಾನ್ ಮತ್ತು ಪಾಕಿಸ್ತಾನ ಅಮೆರಿಕ ಟ್ರಯಾಂಗಲ್ ಕದನದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಾಕಿಸ್ತಾನ ಇಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಾಕಿಸ್ತಾನದ ಈ ಡಬಲ್ ಗೇಮ್ ಅರ್ಥವಾಗಬೇಕಾದ್ರೆ ಮೊದಲು ನೀವು ಹಾರ್ಮುಜ್ ಜಲಸಂಧಿ ಎಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಕೊಲ್ಲಿಯನ್ನ ಬೆಸೆಯುವಂತಹ ಕೇವಲ 21 ಮೈಲಿಗಳಷ್ಟು ಅತ್ಯಂತ ಕಿರಿದಾದ ಸಮುದ್ರ ಮಾರ್ಗವಿದು. ಜಗತ್ತಿಗೆ ಬೇಕಾದ ಒಟ್ಟು ಪೆಟ್ರೋಲ್ ಡೀಸೆಲ್ ಪೈಕಿ 20%ಕ್ಕೂ ಹೆಚ್ಚು ತೈಲ ಪ್ರತಿದಿನ ಇದೇ ಸಣ್ಣ ಮಾರ್ಗದ ಮೂಲಕವೇ ಹಾದು ಹೋಗುತ್ತೆ. ಈ ಮಾರ್ಗವನ್ನ ಇರಾನ್ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಅಮೆರಿಕದ ಜೊತೆ ಯುದ್ಧ ಶುರುವಾಗಿದ್ದೇ ತಡ ಇರಾನ್ ಮಾಡಿದ ಮೊದಲ ಕೆಲಸ ಏನಂದ್ರೆ ಈ ಹಾರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿತು. ಅಮೆರಿಕ ಅಥವಾ ಇಸ್ರೇಲ್ಗೆ ಸೇರಿದ ಯಾವುದೇ ಹಡಗು ಈ ಕಡೆ ಬಂದರೆ ಅದನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಇದರಿಂದ ಇಡೀ ಜಗತ್ತಿನ ತೈಲ ಮಾರುಕಟ್ಟೆಯಲ್ಲಿ ಹಾಹಾಕಾರ ಶುರುವಾಯಿತು. ಆದ್ರೆ ಇರಾನ್ ಈ ಸಮಯದಲ್ಲಿ ಒಂದು ವಿನಾಯಿತಿಯನ್ನು ನೀಡಿತು. ಯಾರು ನಮ್ಮ ಜೊತೆ ಸ್ನೇಹದಿಂದ ಇದ್ದಾರೋ ಆ ಫ್ರೆಂಡ್ಲಿ ನೇಷನ್ ಗಳ ಹಡಗುಗಳನ್ನ ಮಾತ್ರ ಇಲ್ಲಿ ಓಡಾಡಬಹುದು ಅಂತ ಹೇಳಿತು. ಈ ಸ್ನೇಹಪರ ದೇಶಗಳ ಪಟ್ಟಿಯಲ್ಲಿ ಭಾರತ, ರಷ್ಯಾ, ಚೀನಾ ಜೊತೆಗೆ ಪಾಕಿಸ್ತಾನದ ಹೆಸರು ಕೂಡ ಇತ್ತು. ಪಾಕಿಸ್ತಾನದ ಆರ್ಥಿಕತೆ ಈಗಾಗಲೇ ಪಾತಾಳದಲ್ಲಿದೆ. ಹೀಗಾಗಿ ಅವರಿಗೆ ತೈಲ ಸರಬರಾಜು ನಿಲ್ಬಾರ್ದು ಅಂತ ಇರಾನ್ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು. ಇದೇ ಸಮಯದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಒಂದು ದೊಡ್ಡ ನಾಟಕವನ್ನ ಶುರು ಮಾಡ್ತಾರೆ. ಜಗತ್ತಿನ ಮುಂದೆ ಬಂದು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವನ್ನ ನಿಲ್ಲಿಸಲು ಪಾಕಿಸ್ತಾನ ಸಿದ್ಧವಿದೆ, ಇಸ್ಲಾಮಾಬಾದ್ ನಲ್ಲಿ ನಾವೇ ಖುದ್ದಾಗಿ ಶಾಂತಿ ಮಾತುಕತೆಯನ್ನು ಆಯೋಜಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಫೋನ್ ನಲ್ಲಿ ಮಾತನಾಡಿ ನಾವು ಇರಾನ್ ಜೊತೆಗೆ ಮಾತನಾಡ್ತಾ ಇದ್ದೀವಿ, ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಭರವಸೆಯನ್ನ ನೀಡಿದ್ರು. ಟ್ರಂಪ್ ಕೂಡ ಇದೇ ವಿಚಾರವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪಾಕಿಸ್ತಾನ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಬಿಲ್ಡಪ್ ಅನ್ನ ಕೊಟ್ಟಿದ್ರು. ಪಾಕಿಸ್ತಾನದ ಈ ಶಾಂತಿ ಮಂತ್ರವನ್ನ ನೋಡಿ ಇರಾನ್ ಕೂಡ ಸ್ವಲ್ಪ ಮೆತ್ತಗಾಗಿತ್ತು. ನಮ್ಮ ನೆರೆಹೊರೆಯ ದೇಶ ಪಾಕಿಸ್ತಾನ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಇರಾನ್ ನಂಬಿತ್ತು. ಆದ್ರೆ ಇರಾನ್ ಬೆನ್ನಿಗೆ ಪಾಕಿಸ್ತಾನ ಅದೆಷ್ಟು ಭೀಕರವಾಗಿ ಚೂರಿ ಹಾಕಿತ್ತು ಅಂತಂದ್ರೆ ಅದು ಸ್ವತಃ ಇರಾನ್ ಗುಪ್ತಚರ ಇಲಾಖೆಗೆ ಆರಂಭದಲ್ಲಿ ತಿಳಿದಿರಲಿಲ್ಲ. ಹಲವು ಮಾಧ್ಯಮಗಳ ವರದಿಯ ಪ್ರಕಾರ ಹಾರ್ಮುಜ್ ಜಲಸಂಧಿಯಲ್ಲಿ ಪಾಕಿಸ್ತಾನ ಆಡ್ತಾ ಇದ್ದ ಡಬಲ್ ಗೇಮ್ ಇದೀಗ ಬಟಾಬೈಲಾಗಿದೆ. ಇರಾನ್ ಪಾಕಿಸ್ತಾನಕ್ಕೆ ನೀವು ಕೇವಲ ನಿಮ್ಮ ತೈಲ ಹಡಗುಗಳನ್ನ ಮಾತ್ರ ಇಲ್ಲಿನ ತೆಗೆದುಕೊಂಡು ಹೋಗಿ ಅಂತ ಪರ್ಮಿಷನ್ ಕೊಟ್ಟಿತ್ತು. ಆದ್ರೆ ಪಾಕಿಸ್ತಾನ ಮಾಡಿದ್ದೇನು? ತನ್ನ ಕಾರ್ಗೋ ಹಡಗುಗಳ ನೆಪದಲ್ಲಿ ಅಮೆರಿಕದ ನೌಕಾಪಡೆಗೆ ಅತ್ಯಂತ ರಹಸ್ಯವಾದಂತಹ ಗುಪ್ತಚರ ಮಾಹಿತಿಯನ್ನ ರವಾನಿಸಲು ಶುರು ಮಾಡಿತು. ಪಾಕಿಸ್ತಾನದ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವಾಗ ಇರಾನ್ನ ನೌಕಾಪಡೆ ಎಲ್ಲೆಲ್ಲಿ ನಿಯೋಜನೆಗೊಂಡಿದೆ, ಇರಾನ್ನ ಕ್ಷಿಪಣಿ ನೆಲೆಗಳು ಯಾವ ಕಡೆ ಮುಖ ಮಾಡಿವೆ, ಇರಾನ್ನ ಯುದ್ಧ ನೌಕೆಗಳ ಮೂವ್ಮೆಂಟ್ ಹೇಗಿದೆ ಎನ್ನುವಂತಹ ಪ್ರತಿಯೊಂದು ಸೂಕ್ಷ್ಮ ಮಾಹಿತಿಗಳನ್ನ ಪಾಕಿಸ್ತಾನ ಕಲೆ ಹಾಕಿ ಅದನ್ನ ನೇರವಾಗಿ ಅಮೆರಿಕಾಗೆ ಪಾಸ್ ಮಾಡ್ತಿತ್ತು. ತಾನು ಶಾಂತಿದೂತ ಎನ್ನುವ ಮುಖವಾಡವನ್ನ ಹಾಕೊಂಡು ಒಳಗೆ ಅಮೆರಿಕದ ಸ್ಪೈ ಆಗಿ ಅಂದ್ರೆ ಗೂಢಚಾರಿಯಾಗಿ ಕೆಲಸವನ್ನ ಮಾಡ್ತಾ ಇತ್ತು ಈ ಪಾಕಿಸ್ತಾನ. ಇದೆಲ್ಲವೂ ಜಗತ್ತಿಗೆ ಗೊತ್ತಾಗಿದ್ದು ಹೇಗೆ ಗೊತ್ತಾ? ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಾಯಿಂದಲೇ ಹೇಳಿದ್ದಾರೆ. ಟ್ರಂಪ್ ಅವರು ಮೀಟಿಂಗ್ ಒಂದರಲ್ಲಿ ಮಾತನಾಡುತ್ತಾ ಇರಾನ್ ನಮಗೆ 10 ಬೃಹತ್ ತೈಲ ಹಡಗುಗಳನ್ನ ಬಿಟ್ಟುಕೊಟ್ಟಿದೆ. ಈ 10 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಅವು ಪಾಕಿಸ್ತಾನದ ಧ್ವಜ ಹೊಂದಿದ್ವು. ಇದೊಂದು ನಮಗೆ ಸಿಕ್ಕಂತಹ ಅದ್ಭುತ ಗಿಫ್ಟ್ ಅಂತ ಹೇಳ್ಬಿಟ್ಟಿದ್ರು. ಟ್ರಂಪ್ ಅವರ ಈ ಒಂದೇ ಒಂದು ಸ್ಟೇಟ್ಮೆಂಟ್ ಇರಾನ್ ನಾಯಕರ ತಲೆ ಗಿರ್ ಅಂತ ತಿರುಗುವಂತೆ ಮಾಡಿತ್ತು. ನಾವು ಪಾಕಿಸ್ತಾನಕ್ಕೆ ಪಾಸ್ ಕೊಟ್ರೆ ಪಾಕಿಸ್ತಾನ ಧ್ವಜ ಹಾಕೊಂಡು ಅಮೆರಿಕದ ಪರವಾಗಿ ಅಮೆರಿಕಾಗೆ ಸಹಾಯ
ಸಹಾಯ ಮಾಡಲು ಹಡಗುಗಳನ್ನು ಓಡಿಸ್ತಾ ಇದ್ಯಾ? ಈ ಸತ್ಯ ಇರಾನ್ಗೆ ಗೊತ್ತಾಗೋದಕ್ಕೆ ಶುರುವಾಯಿತು. ಯಾವಾಗ ಪಾಕಿಸ್ತಾನದ ಈ ಕಳ್ಳಾಟ, ಈ ಡಬಲ್ ಗೇಮ್ ಬಯಲಾಯಿತು, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನೌಕಾಪಡೆ ಅಕ್ಷರಶಃ ರೊಚ್ಚಿಗೆದ್ದಿತ್ತು. ಅಮೆರಿಕದ ಪ್ರಧಾನಿ, ಪಾಕಿಸ್ತಾನದ ಪ್ರಧಾನಿ ನಾವು ಶಾಂತಿ ಮಾತುಕತೆ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ನೀಡಿದ ಕೆಲವು ಗಂಟೆಗಳಲ್ಲಿ ಇರಾನ್ ತನ್ನ ಭೀಕರ ಆಕ್ಷನ್ ಶುರು ಮಾಡಿತು. ಕರಾಚಿಗೆ ಹೊರಟಿದ್ದಂತಹ ಪಾಕಿಸ್ತಾನದ ಬೃಹತ್ ಕಂಟೈನರ್ ಹಡಗು ಸೆಲೆನನ್ನ ಹಾರ್ಮುಜ್ ಜಲಸಂಧಿಯ ನಡು ಸಮುದ್ರದಲ್ಲಿ ಇರಾನ್ ನೌಕಾಪಡೆ ಅಡ್ಡಗಟ್ಟಿತ್ತು. ಯಾವುದೇ ಕಾರಣಕ್ಕೂ ನೀವು ಮುಂದೆ ಹೋಗುವಂತಿಲ್ಲ, ಹಿಂದಿರುಗಿ ಹೋಗಿ ಅಂತ ಹಡಗನ್ನ ಒದ್ದು ಹೊರಹಾಕಲಾಯಿತು. ಕೇವಲ ಒಂದು ಹಡಗಲ್ಲ ಸ್ನೇಹಿತರೆ, ಕರಾಚಿ, ಲಾಹೋರ್ ಮತ್ತು ಖೈರ್ಪುರ್ ಎನ್ನುವಂತಹ ಪಾಕಿಸ್ತಾನದ ನ್ಯಾಷನಲ್ ಶಿಪ್ಪಿಂಗ್ ಕಾರ್ಪೊರೇಷನ್ಗೆ ಸೇರಿದ ಮತ್ತಿತರ 3 ಬೃಹತ್ ತೈಲ ಹಡಗುಗಳನ್ನ ಇರಾನ್ ತಡೆ ಹಿಡಿದಿತ್ತು. ನೀವು ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ದೀರಿ, ನಿಮ್ಮ ಕಳ್ಳಾಟ ನಮಗೆ ಗೊತ್ತಾಗಿದೆ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟು ಪಾಕಿಸ್ತಾನದ ಆರ್ಥಿಕತೆಯ ಉಸಿರನ್ನ ನಿಲ್ಲಿಸುವಂತಹ ಶಾಕ್ ಅನ್ನ ಇರಾನ್ ನೀಡಿದೆ. ಇದರಿಂದ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಒಂದ್ ಕಡೆ ತಾನು ಶಾಂತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜಗತ್ತಿನ ಮುಂದೆ ಹೀರೋ ಆಗಲು ಹೋಗಿದ್ದ ಪಾಕಿಸ್ತಾನ ಈಗ ಇರಾನ್ ಕಡೆಯಿಂದ ಉದಿಸ್ಕೊಂಡು ಝೀರೋ ಆಗಿ ನಿಂತಿದೆ. ವಿರೋಧ ಪಕ್ಷದವರು ಮತ್ತು ತಜ್ಞರು ಇರಾನ್ ನಮ್ಮ ಹಡಗುಗಳನ್ನೇ ಬ್ಯಾನ್ ಮಾಡಿದೆ ಅಂದ್ರೆ ಅವರು ನಮ್ಮನ್ನ ಮಧ್ಯವರ್ತಿ ಅಂತ ಒಪ್ಪಿಕೊಂಡೇ ಇಲ್ಲ, ಪಾಕಿಸ್ತಾನದ ಇಡೀ ಶಾಂತಿ ನಾಟಕ ಪಂಚರ್ ಆಗಿದೆ ಅಂತ ಲೇವಡಿ ಮಾಡ್ತಾ ಇದ್ದಾರೆ. ಭಾರತದ ನಾಯಕರು ಕೂಡ ಪಾಕಿಸ್ತಾನದ ಈ ದುರಾವಸ್ಥೆಯನ್ನ ನೋಡಿ ನಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಎನ್ನುವ ದೇಶಕ್ಕೆ ತನ್ನದೇ ಆದ ಸ್ವಂತ ಬುದ್ಧಿ ಇಲ್ಲ ಅಥವಾ ನಿಷ್ಠೆಯೂ ಕೂಡ ಇಲ್ಲ ಎನ್ನುವುದು ಮತ್ತೊಮ್ಮೆ ಜಗತ್ತಿನ ಮುಂದೆ ಸಾಬೀತಾಗಿದೆ. ಒಂದ್ ಕಡೆ ಆರ್ಥಿಕವಾಗಿ ಭಿಕ್ಷೆ ಬೇಡ್ತಾ ಇರುವ ಸ್ಥಿತಿಯಲ್ಲಿದ್ರೂ ಕೂಡ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳ ನಡುವೆ ಜಿಯೋ ಪೊಲಿಟಿಕಲ್ ಗೇಮ್ ಆಡಲು ಹೋಗಿ ಪಾಕಿಸ್ತಾನ ತನ್ನ ಕೈಯನ್ನ ತಾನೇ ಸುಟ್ಕೊಂಡಿದೆ. ಅಮೆರಿಕವನ್ನ ಹೋಲೈಸಲು ಹೋಗಿ ತನ್ನ ಪಕ್ಕದ ಮನೆಯ ಪ್ರಬಲ ರಾಷ್ಟ್ರ ಇರಾನ್ ನ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದ್ ಕಡೆ ಇರಾನ್ ಪಾಕಿಸ್ತಾನದ ಎಲ್ಲಾ ಹಡಗುಗಳನ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಕೇವಲ 4-5 ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಖಾಲಿಯಾಗಿ ಇಡೀ ದೇಶ ಕತ್ತಲಲ್ಲಿ ಮುಳುಗೋದು ಗ್ಯಾರಂಟಿ. ನಿಮ್ಗೇನ್ ಅನ್ಸುತ್ತೆ? ಶಾಂತಿಯ ನೆಪದಲ್ಲಿ ಅಮೆರಿಕಾಗೆ ಗೂಢಾಚಾರಿಕೆ ಮಾಡಿದ ಪಾಕಿಸ್ತಾನದ ಈ ಡಬಲ್ ಗೇಮ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇರಾನ್ ಪಾಕಿಸ್ತಾನದ ಹಡಗುಗಳನ್ನ ಅಡ್ಡಗಟ್ಟುವ ಮೂಲಕ ಪಾಕ್ ನಾಯಕರಿಗೆ ಸರಿಯಾದ ಪಾಠವನ್ನ ಕಲಿಸ್ತಾ ಇದ್ಯಾ? ಇಂತಹ ಕಂತ್ರಿ ಬುದ್ಧಿ ಇರುವಂತಹ ಪಾಕಿಸ್ತಾನವನ್ನ ಜಗತ್ತು ಎಂದಾದ್ರೂ ಕೂಡ ನಂಬಲು ಸಾಧ್ಯನಾ? ನಿಮ್ಮ ಅತ್ಯಂತ ನಿಖರವಾದ, ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣದ ಈ ಅತಿ ದೊಡ್ಡ ಡೆವಲಪ್ಮೆಂಟ್ ಅನ್ನ ಬಯಲು ಮಾಡುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆಂತರಿಕ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆಗಿರುವಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಜಗತ್ತಿನ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.